ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಕರಣ್ ಮಾವ, ಒಂದಿಲ್ಲ ಅಂದ್ರೆ 100 ಕಂಪನಿ ಅನ್ನೋಗಲ್ಲ ಅದು. ಅದಿರೋದೇ 100ರಲ್ಲಿ ಒಂದೇ ಒಂದು ಕಂಪನಿ. ನೋಡಿ ಮಾವ, ಮುಂದೆ ನಾನ್ ಮತ್ತೆ ನಿಮ್ ಮಗಳು ಚೆನ್ನಾಗಿರ್ಬೇಕು ಅಂದ್ರೆ ನಾನಲ್ಲಿ ಕೆಲ್ಸಕ್ಕೆ ಹೋಗ್ಲೇಬೇಕು. ಇಲ್ಲ ಕರಣ್, ಇದು ನನ್ಗೆ ಸರಿ ಬರ್ತಿಲ್ಲ. ಅಲ್ಲಪ್ಪ, ನೀನ್ 3 ವರ್ಷ ನನ್ನ ಮಗಳು ಬಿಟ್ಟು ಅಲ್ಲಿಗೆ ಹೋದ್ರೆ ನನ್ನ ಮಗಳ ಕತೆ ಏನು? ಇಲ್ಲ ಮಾವ, 3 ವರ್ಷ ಅಷ್ಟೇ. ಅಲ್ಲಿವರೆಗೂ ಸುಂದ್ರಿ ನಿಮ್ ಮನೇಲೋ ಅಥವಾ ಈ ಮನೇಲಿ ಇದ್ಬಿಟ್ರೆ ಆಗೋಯ್ತಲ್ಲ. ಕರಣ್, ನಾನು ಹಳ್ಳಿಯವನು. ನನ್ನ ತಿಳುವಳಿಕೆಗೆ ಮೀರಿದ್ದೊಂದು ಮಾತು ಹೇಳ್ತೀನಿ, ಕೇಳ್ತೀಯಪ್ಪ? ಸಂಸಾರ ಅನ್ನೋದು ಸಾರಿದ್ದ ಹಾಗೆ, ಗಂಡು ಖಾರ ಇದ್ದ ಹಾಗೆ, ಹೆಣ್ಣು ಉಪ್ಪಿದ್ದ ಹಾಗೆ. ಅವೆರಡರಲ್ಲಿ ಒಂದು ಕಮ್ಮಿ ಆದ್ರೂ ಆ ಸಂಸಾರದ ರುಚಿ ಇರಲ್ಲಪ್ಪ. ತ್ಯಾಗ ಇಲ್ದೆ ತಾಳ್ಮೆ ಇಲ್ದೆ ಯಾವ ಸಂಸಾರ ಉಳಿದಿದೆ ಹೇಳಿ? ತ್ಯಾಗ ಅಂದ್ರೆ ಜೀವನನೇ ತ್ಯಾಗ ಮಾಡೋದಲ್ಲಪ್ಪ, ಜೀವನಕ್ಕೋಸ್ಕರ ಸಂಪಾದನೆನ, ನಿಮ್ಮಿಬ್ಬರನ್ನು ದೂರ ಮಾಡೋ ಕೈಗಳನ್ನ ತ್ಯಾಗ ಮಾಡೋದು ಅನ್ನೋದು ಅರ್ಥ. ಬಟ್ ಅದರಲ್ಲಿ ಏನ್ ಪ್ರಯೋಜನ ಇದೆ ಮಾವ? ನಾನ್ ಮತ್ತೆ ಸುಂದ್ರಿ ಚೆನ್ನಾಗಿರ್ಬೇಕು ಅಂತ ನಿಮ್ಗೆ ಆಸೆ ಇಲ್ವಾ? ಹೌದಪ್ಪ, ಅದೇ ನಮ್ಮೆಲ್ಲರ ಆಸೆ. ಹಾಗಂತ ಅದಕ್ಕೋಸ್ಕರ ನೀನು ಹೊರದೇಶಕ್ಕೆ ಹೋಗ್ಬೇಕು ಅಂತ ಏನಿಲ್ವಲ್ಲ. ನಿಮ್ಮ ಅಪ್ಪ ಅಮ್ಮ ಸಂಪಾದನೆ ಮಾಡೋ ಆಸ್ತಿಲಿ ನೀನ್ ಕೂತ್ ತಿಂದ್ರು ನಿನ್ನ ಸಾಮ್ರಾಜ್ಯ ಕರಗಲ್ಲ. ಬಟ್ ನನಗ್ ನನ್ನ ಸಂಪಾದನೆ ತುಂಬಾ ಮುಖ್ಯ. ಹಾಗಂತ ಹೆಂಡ್ತಿನ್ ಬಿಡೋದಾ? ಹೆಂಡ್ತಿನ ಬಿಟ್ಟು ಹೋಗ್ತೀನಿ ಅಂತ ಯಾರು ಹೇಳಿದ್ದು? ಬರೀ 3 ವರ್ಷ ಅಷ್ಟೇ ಮಾವ, ಅಂಡ್ ಅದು ಕಂಪ್ಲೀಟ್ 3 ಇಯರ್ಸ್ ಅಲ್ಲ. ರಜಾ ಸಿಗ್ದಾಗೆಲ್ಲ ನಾನು ಇಲ್ಲಿಗೆ ಬರ್ತೀನಿ, ಸುಂದ್ರಿನ ನೋಡ್ಕೋತೀನಿ. ಅಂಡ್ ಅವಳು ಪಾಪ IAS ಆಗ್ಬೇಕು ಅಂತ ಏನೇನೋ ಆಸೆ ಪಡ್ತಿದ್ಲಲ್ಲ, ಓದ್ಲಿ ಬಿಡಿ. ಅಲ್ಲ ಕರಣ್, ನಾನು ಹೇಳೋದು ಮಾವ ಪ್ಲೀಸ್, ನಿಮ್ಮ ಆಸೆ ತಕ್ಕಾಗಿ ನಾವು ಮದ್ವೆ ಆಗಿದೀವಿ. ಅಟ್ಲೀಸ್ಟ್ ನಮ್ಮ ಆಸೆ ತಕ್ಕಾಗಿ ನಮ್ಮನ್ ಬದುಕಾದ್ರೂ ಬಿಡಿ. ಅಲ್ಲ, 3 ವರ್ಷ, ಬರೀ 3 ವರ್ಷ ನೀವು ನಿಮ್ಮ ಮಗಳನ್ನ ನೋಡ್ಕೊಳಕ್ ಆಗಲ್ವಾ? 3 ವರ್ಷ ಏನಪ್ಪ, ನನ್ನ ಶಕ್ತಿ ಇರೋವರೆಗೂ ನಾನು ನನ್ನ ಮಗಳನ್ನ ಸಾಕ್ತೀನಿ. ಅದ್ರ ಬಗ್ಗೆ ನಂಗೆ ಚಿಂತೆ ಇಲ್ಲ. ಈ ವಿಷಯನ ನೀನು ನಿಮ್ಮ ಅಪ್ಪ ಅಮ್ಮನಿಗೆ ಹೇಳ್ತೀಯಾ? ಅಮ್ಮಂಗೆ ಹೇಳಿದ್ದೀನಿ, ಅಪ್ಪಂಗೆ ಇನ್ನೂ ಹೇಳಿಲ್ಲ. ಮೊದಲು ಅಪ್ಪನ ಹತ್ರ ಮಾತಾಡು. ಈಗ ಸುಂದ್ರಿ ಮೇಲೆ ನಮಗಿಂತ ಹೆಚ್ಚಾಗಿ ಅವನಿಗೆ ಅಧಿಕಾರ ಇರೋದು. ನೀನು ನಿಮ್ಮ ಅಪ್ಪನ ಹತ್ರ ಮಾತಾಡಿ ಒಪ್ಸು. ನಾನು ಮಲ್ಲಿಕಾ ಊರು ಹೊಡ್ತೀವಿ. ನಿಮ್ಮ ಅಪ್ಪ ಒಪ್ಪದ ಮೇಲೆ ನಾನು ನಿನ್ನ ಹತ್ರ ಮಾತಾಡ್ತೀನಿ. ಥ್ಯಾಂಕ್ಸ್. ರೀ, ಅಪ್ಪ ಅಮ್ಮ ಹೊರಟಿದ್ದಾರೆ. ಹಾ ಗೊತ್ತು. ಅವ್ರ ಜೊತೆ ಮಾತಾಡಿದ್ರಾ? ಹಾ, ನಾ ಇವಾಗಷ್ಟೇ ಮಾವನ್ ಜೊತೆನೇ ಇದ್ದೆ. ನೀವು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋತಾ ಇದ್ದೀರಾ? ಹಾ, ಹೊರಡಬೇಕು, ಲೇಟ್ ಆಯ್ತು. ಅಯ್ಯೋ ಹೌದಾ? ಇನ್ನೊಂದ್ 2 ದಿನ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ರೀ. ಎಲ್ರು ಏನಾದ್ರೂ ಅನ್ಕೋತಾರೆ. ಹೋಗ್ಲಿ ಬಿಡಿ. ನಿಮ್ಗೆ ಬೇರೆ ಏನಾದ್ರೂ ಕೆಲಸ ಇದೆ ಅನ್ಸುತ್ತೆ, ನೀವ್ ಅದನ್ನ ಮಾಡ್ಕೊಳ್ಳಿ. ನಾನು ಇದೆಲ್ಲ ಪ್ಯಾಕ್ ಮಾಡ್ಕೊಡ್ತೀನಿ. ಬೇಡ ಬೇಡ, ನಾನು ಆಲ್ರೆಡಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡಾಯ್ತು. ಸರಿ, ಹಾಗಿದ್ರೆ ನಾನು ಹೋಗಿ ನನ್ನ ಬಟ್ಟೆಗಳನ್ನ ತಂದ್ಬಿಡ್ತೀನಿ. ಅಯ್ಯೋ, ಮುಗೀತು. ಈ ಸರಿನೂ ಹಿಂದೆ ಬೀಳುವಾಗಿದ್ದಾಳೆ. ಏನ್ ಮಾಡ್ಲಿ, ಹೇಗೆ ಹೇಳಲಿ ವಿಷಯನ? ರೀ, ಹಾ, ಏನ್ ಯೋಚನೆ ಮಾಡ್ತಿದ್ದೀರಾ? ಇನ್ನ ಎಷ್ಟೊತ್ತಿಗೆ ಹೊರಡೋದು? ಇನ್ನ ಅತ್ತೆಗೆ ಹೇಳ್ಬೇಕು ಅರ್ಶಿಣ ಕುಂಕುಮಕ್ಕೆಲ್ಲ ರೆಡಿ ಮಾಡ್ಕೊಳಕ್ಕೆ. ಯಾಕೆ? ನಾನು ಹೊರಡ್ತೀನಿ, ಇಬ್ರು ಜೊತೆಗೆ ಹೋಗೋಣ. ಸುಂದ್ರಿ, ನಾನು ನಿನ್ನ ಹತ್ರ ಒಂದು ಮಾತು ಹೇಳಬೇಕು. ನೋಡು, ನಿನ್ಗ ಮಾತಿಂದ ಬೇಜಾರಾಗ್ಬೋದು, ಬಟ್ ನಿಧಾನವಾಗಿ ಯೋಚನೆ ಮಾಡು. ನಾನು ಮಾಡಿದ ನಿರ್ಧಾರ ನಿನಗೆ ನಿಜವಾಗ್ಲೂ ಸರಿ ಅನ್ಸುತ್ತೆ. ಏನ್ರಿ ಅದು? ಸುಂದ್ರಿ, ನೀನ್ ಚೆನ್ನಾಗಿ ಓದ್ಬೇಕು, ನೀನ್ ದೊಡ್ಡ IAS ಆಫೀಸರ್ ಆಗ್ಬೇಕು, 10 ಜನ ನಿನಗೆ ರೆಸ್ಪೆಕ್ಟ್ ಕೊಡ್ಬೇಕು. ಅದೇ ನನ್ನ ಆಸೆ. ನಿಮ್ಮ ಆಸೆನ ನಾನು ಖಂಡಿತ ಈಡೇರಿಸ್ತೀನಿ ರೀ.
ಬರೀ ನನ್ನ ಆಸೆ ಅಷ್ಟೇ ಅಲ್ಲ, ಇನ್ಫ್ಯಾಕ್ಟ್ ನನ್ನ ಆಸೆ ಕೂಡ ನೀನೇ ಈಡೇರಿಸ್ಬೇಕು. ಅದಕ್ಕೆ ಅಲ್ವಾ ಇಷ್ಟು ದಿನ ನಿಮ್ಗೇನು ಹಿಂಸೆ ಮಾಡದೆ ಸುಮ್ಮನೆ ಇರೋದು. ನೋಡು, ನೀನಿಷ್ಟು ದಿನ ಹೇಗಿದ್ದೆ ಅನ್ನೋದು ಮುಖ್ಯ ಅಲ್ಲ, ಬಟ್ ಇನ್ ಮುಂದೆ ಹೇಗಿರ್ತೀಯ ಅನ್ನೋದು ಮುಖ್ಯ. ಅಂದ್ರೆ ಸುಂದ್ರಿ, ನಾನು ಬಾವಿಲಿರೋ ಕಪ್ಪೆ ಥರ ನಿಜವಾಗ್ಲೂ ಬದುಕಕ್ಕಾಗಲ್ಲ. ಹಾಂ, ನಮ್ಮಪ್ಪ ಕೋಟಿಗಟ್ಲೆ ದುಡ್ಡು ಸಂಪಾದನೆ ಮಾಡಿದ್ದಾರೆ, ದೊಡ್ಡ ದೊಡ್ಡ ಕಂಪನೀಸ್ ಕಟ್ಟಿದ್ದಾರೆ, ಬೇಕಾದಷ್ಟು ಪ್ರಾಪರ್ಟೀಸ್ ಮಾಡಿದ್ದಾರೆ. ನಾನು ಕೇಳಿದನ್ನ ತಂದು ಕೊಡೋದಕ್ಕೆ ಜನನೂ ಇದ್ದಾರೆ. ನಾನು ಬರೀ ಕಾಲ್ ಮೇಲೆ ಕಾಲ್ ಹಾಕಿ ನನ್ನ ಕಣ್ ಸನ್ನೆಲೆ ಕೆಲಸ ಮಾಡುವಂಥ ಜನನೂ ಇದ್ದಾರೆ. ಪೊಲೀಸ್, ಪಾಲಿಟಿಷಿಯನ್ಸ್ ಇಲ್ಲಿ ಎಲ್ಲರೂ ನನ್ನ ಸಪೋರ್ಟಿವ್ ಆಗಿದ್ದಾರೆ. ಬಟ್ ಇದನ್ನೆಲ್ಲ ಬಿಟ್ಟು ನಾನು ಯಾಕೆ ಬೆಂಗಳೂರಲ್ಲಿ ಮನೆ ಮಾಡ್ತೆ, ಬೆಂಗಳೂರಿಂದ ಮುಂಬೈಯಿಂದ ಯಾಕೆ ಊರೂರು ಅಲಿತಿದ್ದೀನಂತ ಇದೆಲ್ಲ ನಿನ್ಗೂ ಗೊತ್ತು ಅಂತ ನನಗನ್ಸುತ್ತೆ. ನನಗೆಲ್ಲ ಗೊತ್ತು ರೀ. ನೀವು ಚೆನ್ನಾಗಿ ಬೆಳಿಬೇಕು, ನೀವು ಅನ್ಕೊಂಡಿರೋದನ್ನ ಸಾಧಿಸ್ಬೇಕು, ಸ್ವತಂತ್ರವಾಗಿರ್ಬೇಕು, ಸ್ವಾಭಿಮಾನಿಯಾಗಿ ಬದುಕಬೇಕು ಅಂತ ತಾನೆ. ಅದಕ್ಕಿಂತ ಹೆಚ್ಚಾಗಿ ನಿನಗೆ ಯಾವ ಥರ ಆಸೆ ಇದೆಯೋ ನನಗೂ ಆ ಥರ ಆಸೆ ಇದೆ. ನನ್ನ ಲೈಫ್ ಸಾಮಾನ್ಯವಾಗಿರಬಾರ್ದು. ಇಟ್ ಶುಡ್ ಬಿ ಸಮಥಿಂಗ್ ಬಿಯಾಂಡ್ ಮೈ ಎಕ್ಸ್ಪೆಕ್ಟೇಷನ್ಸ್ ಅನ್ನೋ ಆಗಿರಬೇಕು. ಇರಿ, ನೀವು ಹಾಗಿದ್ರೇನೆ ನನಗೂ ಖುಷಿ. ಹಾಗೆ ಇನ್ನೊಂದು ವಿಷಯ, ನೀವು ಹಾಗಿದ್ರೆ ನನಗಿಂತ ಹೆಚ್ಚಾಗಿ ಖುಷಿ ಪಡೋರು ಬೇರೆ ಯಾರೂ ಇರೋದಿಲ್ಲ. ಸುಂದ್ರಿ, ಬರೀ ಖುಷಿ ಪಡೋಳು ನೀನಲ್ಲ, ದುಃಖ ಪಡೋಳು ನೀನೆ. ಯಾಕೆ? ಇಷ್ಟು ದಿನ ನಾನು ಆಸೆ ಪಟ್ಟಿದ್ದ ಕೆಲಸ ನನಗೆ ಫೈನಲಿ ಸಿಕ್ಕಿದೆ. ಅದು ದುಬೈಯಲ್ಲಿ. ದುಬೈ ಅಲ್ಲ? ಹೌದು, ತುಂಬ ದೊಡ್ಡ ಕೆಲಸ, 3 ವರ್ಷ ಅಗ್ರಿಮೆಂಟ್. ಅಲ್ಲೇ ಇರಬೇಕಾಗತ್ತೆ. ಅಲ್ಲೇ ಇರೋಣ. ಒಬ್ನೇ. ಅದು ಕಂಪ್ನಿ ನಾರ್ಮ್ಸ್ ಇರೋದೇ ಹಾಗೆ. ನಾನಲ್ಲಿ ಜಾಸ್ತಿ ಮೊಬೈಲ್ ಫೋನ್ ಎಲ್ಲ ಯೂಸ್ ಮಾಡುವಾಗಿಲ್ಲ. ಮೀಟಿಂಗ್ಸ್, ಪ್ರೆಸೆಂಟೇಷನ್ಸ್, ಅದು ಇದು ಅಂತ ಬೇಜಾನ್ ಕೆಲಸಗಳಿರುತ್ತೆ. ಸೊ ನಾನು 3 ವರ್ಷ ನಿನ್ನಿಂದ ಕಂಪ್ಲೀಟ್ಲಿ ದೂರ ಇರಬೇಕು. ಸುಂದರಿ, ಈ ಮಾತನ್ನ ನಿನ್ನ ತಂದೆ ಹತ್ರನೂ ನಾನು ಹೇಳಿದೆ, ಆ್ಯಂಡ್ ಅವ್ರು ಒಪ್ಕೊಂಡ್ರು. ಸುಂದರಿ, ಈ ಮಾತನ್ನ ನಾನು ಮೊದಲು ನಿನ್ನ ಹತ್ರನೇ ಹೇಳಬೇಕು ಅಂತ ಅನ್ಕೊಂಡಿದ್ದೆ. ಬಟ್ ನಿಜವಾಗ್ಲೂ ನನ್ಗ ಧೈರ್ಯ ಬಂದಿರಲಿಲ್ಲ. ನೋಡು, ನೀನು ನಿನ್ನ ಕನಸನ್ನ ಈಡೇರಿಸ್ಕೊ. ನೆಕ್ಸ್ಟ್ ಟೈಮ್ ನಾನು ನಿನ್ನ ನೋಡೋದ್ರೊಳಗಡೆ ನೀನ್ ದೊಡ್ಡ IAS ಆಫೀಸರ್ ಆಗಿರ್ಬೇಕು. ನಾನು ಅನ್ಕೊಂಡಿರೋದನ್ನ ನಾನು ಆಲ್ರೆಡಿ ಸಾಧಿಸಿರ್ತೀನಿ. ಪ್ಲೀಸ್ ಸುಂದ್ರಿ, ಒಪ್ಕೋ. ಆ್ಯಂಡ್ ಇನ್ನೊಂದು ರಿಕ್ವೆಸ್ಟ್. ನೋಡು, ಅಪ್ಪ ಇದಕ್ಕೆ ಒಪ್ತಾರೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ಹೇಳೋದು ಹೇಳ್ತೀನಿ, ಬಟ್ ಅಕಸ್ಮಾತ್ ಅವ್ರು ಒಪ್ಪಿಲ್ಲ ಅಂದರೆ ದಯವಿಟ್ಟು ನನಗೆ ಸಪೋರ್ಟ್ ಮಾಡು ಪ್ಲೀಸ್. ಕನ್ವಿನ್ಸ್ ಮಾಡಬೇಕಲ್ಲಪ್ಪ. ನೋಡ್ತೀಯ ಸುಂದರಿ,
ನಾನ್ ಚೆನ್ನಾಗಿರ್ಬೇಕು ಅಂತ ನೋಡಿ ಖುಷಿ ಪಡ್ತೀನಿ ಅಂದವಳು ಇವಾಗ ನನ್ಗೆ ಅವಕಾಶ ನಿಲ್ದಿರೋ ಹಾಗೆ ಮಾಡಕ್ ಹೊರಟ್ಬಿಟ್ಟಿದ್ಯಲ್ಲ. ಸುಂದ್ರಿ ಪ್ಲೀಸ್ ಏನಾದ್ರೂ ಒಂದು ಮಾಡಿ ನನಗೆ ಹೆಲ್ಪ್ ಮಾಡು. ದಯವಿಟ್ಟು ಅಪ್ಪನ ಒಪ್ಸು, ನನಗೆ ಗೆಲ್ಲೋದಕ್ಕೆ ಅವಕಾಶ ಮಾಡಿಕೊಡು ಪ್ಲೀಸ್. ಪದೇ ಪದೇ ಅದೇ ಅದೇ ಸಹಿಸಲಾರೆನಲ್ಲ ನನ್ನ ಪುಟ್ಟ ಹೃದಯವಿದು. ಈ ಫೋಟೋದಾಗಿದೆಯಲ್ಲ ಹಂಗೆ 100 ವರ್ಷ ಸಂದಾಕಿರು ನನ್ ಕಂದ. ಯಾವಾಗ್ಲೂ ನಿನ್ ಜೀವನದಲ್ಲಿ ಸುಖವಾಗಿ ಸಂತೋಷವಾಗಿರ್ಬೇಕು ಅಂತ ನಾನು ಅದ್ಯಾವ್ರ ಹತ್ರ ಕೇಳ್ಕತೀನಿ ಮಗ. ಪುಟ್ಟ ಹೃದಯವಿದು ಕಲ್ಲು ಬಂಡೆಯಲ್ಲ. ಅವಳ ಮಗುನ ಹೆತ್ತು ನಮ್ ಕೈ ಕೊಡ್ಲಿ, ನಾವ್ ಆಡಿಸ್ತೀವಿ, ಅವಳು ಬೇಕಾದ್ರೆ ಓದ್ಕೊಳ್ಳಿ. ನಡು ದಾರಿಯಲ್ಲಿ ಕೊಂದೆಯ. ಇದ್ಯಾಕೋ ಸರಿ ಹೋಯ್ತಿಲ್ಲ ಅಳಿ ಅಂದ್ರೆ. ಸುಂದ್ರಿ ನಿಮ್ ಎಂಡ್ರು, ಅವಳು ತೆಪ್ ಮಾಡಿದ್ರೆ ಬೋಯ್ರಿ, ನಿಮ್ಮ ಕೋಪ ಬಂದ್ರೆ 2 ಹೊಡಿರಿ, ನೋವಾಗಕ್ಕಿಲ್ಲ. ಆದ್ರೆ ಪದೇ ಪದೇ ಎಂಡ್ರನ್ ಬಿಟ್ಟೋಯ್ತೀನಿ ಅಂತ ಹೇಳಿದ್ರೆ ಸರಿ ಬರಕ್ಕಿಲ್ಲ. ಅಲ್ಲ ಅಳಿ ಅಂದ್ರೆ ಇದಕ್ಕಿನೆಯ ನಾವು ನಮ್ಮ ಮಗಳನ್ನ ಮದ್ವೆ ಮಾಡಿಕೊಟ್ಟಿರೋದು. ನೀವು ನಮ್ಮ ಮಗಳನ್ನ ಸಂದಕ್ ನೋಡ್ಕೋಬೇಕು. ಅತ್ತೆ ನಾನ್ ಸುಂದರಿನ ಚೆನ್ನಾಗಿ ನೋಡ್ಕೋತಿದ್ದೀನಲ್ವಾ? ಏ ನೀವ್ ನೋಡಕ್ಕೆ ಸಿಗಕ್ಕಿಲ್ಲ, ಇನ್ ನನ್ನ ಮಗಳನ್ನ ಏನ್ ಸಂದಕ್ ನೋಡ್ಕೊಂಡಿರಾ? ಅಲ್ಲ ಬಲರಾಮಣ್ಣ, ನಿಮ್ ಜೊತೆಯಾಗಿ ಇವ್ರು ಇರ್ತಾರೆ ಅಂತ ತಾನೇ ನಾವು ಧೈರ್ಯವಾಗಿ ನಮ್ಮ ಮಗಳನ್ನ ಮದ್ವೆ ಮಾಡ್ಕೊಟ್ಟಿರೋದು. ಮೊದ್ಲು ಇವ್ರು ಮನೆ ಬಿಟ್ಟು ಹೋದ್ರು, ಆಮೇಲೆ ಊರೇ ಬಿಟ್ಟು ಹೋದ್ರು, ಈಗ ನೋಡಿದ್ರೆ ದೇಶನೇ ಬಿಟ್ಟು ಹೋಯ್ತೀನಿ ಅಂತ ಹೇಳ್ತಾರೆ. ಅದೆಲ್ಲ ಹಾಳಾಗೋಗ್ಲಿ, ಎಂಡ್ರನ್ನೇ ಬಿಟ್ಟು ಹೋಯ್ತೀನಿ ಅಂತ ಹೇಳ್ತಾರಲ್ಲ, ಇದು ಅಪ್ಪ ಮಾತ ಹೇಳಿ. ಮಲ್ಲಿಕಾ, ಏನ್ ಮಾತಾಡದಿದ್ರು ನಿಧಾನಕ್ಕೆ ಮಾತಾಡ. ಏ ಸುಮ್ಕಿರಿ ನೀವು, ಇದಕ್ಕೇನೆಯ ವರ್ಡುಮ ಅಂತ ಹೇಳ್ತಿದ್ದು. ನೋಡಿ ಹೇಳಿ ಅಂದ್ರೆ, ನೀವು ಹೋಗೋದಿದ್ರೆ ನಮ್ಮ ಮಗಳನ್ನ ಕರ್ಕೊಂಡು ಹೋಗಿ, ಇಲ್ದೇ ಇದ್ರೆ ನೀವು ಹೋಗೋದ್ ಬೇಡ ಆಟೆಯ. ನೋಡಿ ಅಳಿ ಅಂದ್ರೆ, ಅಳಿಮಯ್ಯ ಅನ್ನೋ ಪ್ರೀತಿ ಗೌರವ ನಮಗೂ ಐತೆ, ಆದ್ರೆ ನೀವು ಅದನ್ನ ಪದೇ ಪದೇ ಹಾಳು ಮಾಡ್ಕೋಬೇಡಿ. ಅತ್ತೆ ನಾನೇನೋ ಮಾತಾಡ್ತಿಲ್ಲ ಅಂತ ನೀವೇನೇನೋ ಹೇಳ್ತಿದ್ದೀರಲ್ಲ. ಪ್ರೀತಿ, ವಿಶ್ವಾಸ, ಗೌರವ ನೀವೇ ಹಾಳು ಮಾಡ್ಕೋತಿದ್ದೀರಾ. ಅಲ್ಲ ನನ್ ಬದುಕು ಚೆನ್ನಾಗಿದ್ರೆ ಇದರಿಂದ ನಾನು ಹೇಳ್ತಿದ್ದಾನೆ ಚೆನ್ನಾಗಿರೋದು. ಏನೋ ನಾನು ಇದನ್ನೆಲ್ಲ ಏನೋ ನನ್ನ ಸ್ವಾರ್ಥಕ್ಕೋಸ್ಕರ ಮಾಡ್ತಿದ್ದೀನಾ? ಚಳಿ ಮಳೆ ಬಿಟ್ಟು ದುಡಿದ್ರೇನೆ ನಾವ್ ಅನ್ಕೊಂಡಿರೋ ಹಾಗೆ ಬದುಕೋದಕ್ಕಾಗೋದು. ಅಲ್ಲ ಅಳಿ ಅಂದ್ರೆ, ನಾವ್ ಅನ್ಕೊಂಡಂಗೂ ಹೊಸಿ ಬದುಕಿ, ಯಾಕೆ ನೀವ್ ಅನ್ಕೊಂಡಂಗೆ ಬದುಕ್ಬೇಕು ಅಂತ ಹಠ ಮಾಡ್ತೀರಾ? ಓ ಹೌದಾ, ಸರಿಯಾಗಿದ್ರೆ ಒಂದ್ ಕೆಲಸ ಮಾಡಿ, 2 ಎಮ್ಮೆನ ಕೊಟ್ಬಿಡಿ, ನಾನು ಮೇಯಿಸ್ಕೊಂಡು ಇದ್ಬಿಡ್ತೀನಿ. ನಿಮ್ ಮಗಳನ್ ಮದ್ವೆ ಆಗಿದ್ ಪುಣ್ಯಕ್ಕೆ ಇಷ್ಟೇ ಸಿಗೋದು. ಅಲ್ಲ ನೀವೆರಡು ಆಸೆ ಪಟ್ಟ ಹಾಗೆ ನಾವು ಮದ್ವೆ ಆಗಿದ್ವಲ್ಲ, ಅಟ್ಲೀಸ್ಟ್ ಇನ್ ಮುಂದೆ ಆದ್ರೂ ನಮ್ ಪಾಡಿಗೆ ನಮ್ಮನ್ ಬಿಟ್ಬಿಡಿ. ಅಲ್ಲ ಇನ್ನು ನಾವು ನೀವ್ ಹೇಳ್ದಂಗೆ ಕೇಳ್ಬೇಕಾ? ಅಲ್ಲ ಅಳಿ ಅಂದ್ರೆ, ನಾವ್ ಹೇಳ್ದಂಗೆ ಕೇಳಿ ಅಂತ ಹೇಳ್ತಾ ಇಲ್ಲ, ನಮ್ಮ ಮಗಳನ್ನ ನಿಮ್ ಜೊತೆಗೆ ಇಟ್ಕೊಳ್ಳಿ ಅಂತ ಕೇಳ್ತಾವ್ನಿ ಆಟೆ.
ನೋಡಿ, ನೀವು ಚಿಕ್ಕ ಮಕ್ಳು ತರ ಹಠ ಮಾಡಕ್ ಹೋಗ್ಬೇಡಿ. ನಾನೊಂದು ಮಾತು ಹೇಳ್ತೀನಿ, ಎಲ್ರೂ ಕೇಳಿಸ್ಕೊಳ್ಳಿ. ಮದ್ವೆ ಆಗು ಅಂದಾಗ ಯಾವ ಹುಡುಗಿ ಯಾವ ಮನೆತನ ಏನು ಓದಿದಾಳೆ ನಾನು ಏನು ಕೇಳಲಿಲ್ಲ. ತಲೆ ಬಗ್ಸಿ ತಾಳಿ ಕಟ್ಟು ಅಂದ್ರು, ನಾನ್ ತಾಳಿ ಕಟ್ತೆ. ಅಟ್ಲೀಸ್ಟ್ ಇವಾಗಾದ್ರೂ ನಮ್ಮ ಪಾಡಿಗೆ ಬಿಟ್ಬಿಡಿ. ಅಲ್ಲ ಕರಣ್, ಇದ್ದಕ್ಕಿದ್ದಂಗೆ ನೀನು ದುಬೈ ಹೋಗ್ತೀನಿ ಅಂದ್ರೆ ಹೇಗೋ? ನಮ್ಗೆ ಯಾರಿಗೂ ಈ ವಿಷಯ ಹೇಳಲೇ ಇಲ್ವಲ್ಲೋ? ಏನು ಹೇಳಿಲ್ಲ, ಯಾರಿಗೂ ಹೇಳಿಲ್ಲ. ತುಳಸಿ ಹಬ್ಬ ಮಾಡುಮ ಅಂತ ಕರೆದು ನಮಗೆ ತುಳಸಿ ನೀರ್ ಬಿಡೋ ಕೆಲಸ ಮಾಡ್ತವ್ರೆ ಅಳಿಯಂದ್ರು. ರೇಷ್ಮಕ್ಕ, ಸುಮ್ನೆ ನಿಂತಿದ್ದೀರಲ್ಲ, ಏನಾದ್ರೂ ಹೇಳಿ. ಎಲ್ಲ ಮುಗ್ದೋಯ್ತು ಮಲ್ಲಿಕಾ. ಇನ್ನು ಉಳ್ಕೊಂಡಿರೋದು ಮಾತುಗಳು ಮಾತ್ರ, ನಾವ್ಯಾರು ಅಲ್ಲ. ರೇಷ್ಮಕ್ಕ, ನೀವ್ ಹಿಂಗ್ ಹೇಳ್ಬಿಟ್ರಿ ಹೆಂಗೆ ಅಂತ. ಬಲರಮಣ, ನೀವರ ಏನಾರು ಹೇಳಿ. ಅಪ್ಪ, ಹುಟ್ದಾಗಿಂದ ನೀವು ಹಾಕಿದ ಗೆರೆನ ನಾನು ಯಾವತ್ತೂ ದಾಟಿಲ್ಲ. ಹಾಗೆ ನಿಮ್ ಮನ್ಸಿಗೆ ನೋವಾಗುವಂತ ಕೆಲ್ಸನೂ ನಾನು ಯಾವತ್ತೂ ಮಾಡಿಲ್ಲ. ಆಸೆ ವಯಸ್ಸು ಹುಮ್ಮಸ್ಸಿದ್ದಾಗ್ಲೇ ನಾವು ಅನ್ಕೊಂಡಿರೋದನ್ನ ಸಾಧಿಸ್ಬಿಡ್ಬೇಕು. ನೋಡಿ, ಇಷ್ಟು ವರ್ಷ ನೀವು ನನ್ನ ಮೇಲೆ ತುಂಬಾ ಅಧಿಕಾರ ಚಲಾಯಿಸಿದಿರಿ. ನೀವ್ ಹೇಳ್ದಂಗೆ ಮಾಡ್ಬೇಕು, ನೀವ್ ಹೇಳ್ದಂಗೆ ಕೇಳ್ಬೇಕು ಅಂತ ದಬಾಳಿಕೆನೂ ಮಾಡಿದ್ರಿ. ಬಟ್ ನಾನು ಯಾವತ್ತೂ ಏನು ಪ್ರಶ್ನೆ ಮಾಡ್ದೆ, ಎದುರು ಉತ್ತರ ಕೊಡದೆ ನಿಮ್ ಮಾತನ್ನ ಕೇಳಿದ್ದೀನಿ. ಬಟ್ ಇವತ್ತು ಇದು ನನ್ನ ಆಸೆ, ನನ್ನ ಬದುಕು. ಪ್ಲೀಸ್ ಒಪ್ಕೊಳ್ಳಿ. ಬಲರಮಣ, ನೀವು ಹಿಂಗೆ ಹೇಳ್ಬಿಟ್ರೆ ನಾವೇನ್ ಮಾಡಕ್ಕಾಯ್ತದೆ? ಅವನು ನನ್ನ ಮಗನಾಗಿದ್ರೆ ನಾನು ಏನು ಬೇಕಾದರೂ ಹೇಳ್ತಿದ್ದೆ ಮಲ್ಲಿಕಾ. ಆದರೆ ಈಗ ಅವನು ಒಂದು ಮನೆ ಯಜಮಾನ. ಅವನು ಮಗನಾಗಿ ನನ್ನ ಹತ್ರ ಏನು ಕೇಳ್ಕೋತಿಲ್ಲ. ಯಜಮಾನನಾಗಿ ಅವನ ನಿರ್ಧಾರನ ತಿಳಿಸ್ತಾ ಇದ್ದಾನೆ. ಬಲರಮಣ, ನೀವ್ ಹೆಂಗಾರ ಹೇಳಿ, ನಾನ್ ಮಾತ್ರ ಇದಕ್ಕೆ ಒಪ್ಪಕ್ಕಿಲ್ಲ. ಹಂಗು ಅಳಿಯಂದ್ರು ಹೋಗ್ಲೇಬೇಕು ಅಂತ ಹೇಳಿದ್ರೆ ನನ್ನ ಹೆಣ ದಾಟ್ಕೊಂಡು ಹೋಗ್ಬೇಕು ಆಟೆಯ. ಅಮ್ಮ, ಏನ್ ಮಾತಾಡ್ತಿದ್ಯಾ ನೀನು? ಸುಮ್ಕಿರ, ನೀನು ಮಾತಾಡ್ಬೇಡ. ಅಮ್ಮ ಪ್ಲೀಸ್, ಅವ್ರನ್ನ ಹೋಗೋದಕ್ ಬಿಡು. 3 ವರ್ಷ ತಾನೆ, ಹೋಗ್ ಬಂದ್ಬಿಡ್ತಾರೆ. ಏ ಸುಂದ್ರಿ, ಏನು ಬೊಗಳ್ತಿದ್ಯಾ? ಬಿಕ್ ನಾಸಿ ತಕೊಂಬಂದು. ಅಮ್ಮ, ಗಂಡ ಹೆಂಡತಿ ಅನ್ನೋದು ಆ ಭಗವಂತ ಕೊಟ್ಟಿರೋ ತೀರ್ಪು, ಅವನು ಹಾಕಿರೋ ಗಂಟು, ಜನ್ಮ ಜನ್ಮದ ಅನುಬಂಧ ಕಣಮ್ಮ ಅದು. 100 ವರ್ಷ ಜೊತೆಯಾಗಿರ್ಬೇಕಾಗಿರೋರು ನಾವು ಈ 3 ವರ್ಷ ಏನು ನಮ್ ಸಂಬಂಧನ ಹಾಳು ಮಾಡಲ್ಲ ಅಮ್ಮ. ಅಲ್ಲ ಕಣವ ಸುಂದ್ರಿ. ಅಮ್ಮ, ದಯವಿಟ್ಟು ನನ್ನ ಮಾತನ್ನ ಕೇಳಿಸ್ಕೊ. ಅಕಸ್ಮಾತ್ ನನ್ ಗಂಡ ದೇಶ ಸೇವೆ ಮಾಡೋ ಯೋಧ ಆಗಿದ್ದಿದ್ರೆ, ದೇಶ ಸೇವೆ ಮಾಡಕ್ ಕರೆದಾಗ ನಾ ಅವ್ರನ್ನ ಕಳಿಸ್ತಾ ಇರ್ಲಿಲ್ವಾ? ಪಾಯಿಂಟ್ ಸುಂದರಿ. ಜವಾಬ್ದಾರಿನ ಹೊತ್ತಿರೋ ಯಜಮಾನ ಕೂಡ ಮನೇನ ಕಾಯೋ ಯೋಧಾನೆ ಅಮ್ಮ. ಅವ್ರ ಆಸೆ ಕನಸುಗಳನ್ನೆಲ್ಲ ನಮಗೋಸ್ಕರ ಮುಡುಪಾಗಿಟ್ಟು
ಹಗಲು ರಾತ್ರಿ ಕಷ್ಟ ಪಡ್ತಾರೆ ಅಲ್ವಾ? ಆಗ್ಲಿ 3 ವರ್ಷ ತಾನೆ, ಅವ್ರು ಅನ್ಕೊಂಡಿರೋ ಗುರಿನ ಅವ್ರು ತಲುಪ್ಲಿ. ಹೆಂಡತಿಯಾಗಿ ಅವ್ರಿಗೆ ಸಪೋರ್ಟ್ ಮಾಡ್ಬೇಕಾಗಿರೋದು ನನ್ನ ಜವಾಬ್ದಾರಿ. ದಯವಿಟ್ಟು ಯಾರು ಅವ್ರನ್ನ ತಡಿಬೇಡಿ ಪ್ಲೀಸ್.